ಸಭಾಧ್ಯಕ್ಷರಾಗಿ ನಾಳೆ ಕೊನೆ ದಿನ ಅವ್ರದ್ದು, ಆಮೇಲೆ ಆ ಕಡೆ ಬರ್ತಾರೆ. 15,000 20,000 ಒಂದೇ ಸೊಟ್ಟು ತಗೊಳ್ಳೋ ಬದಲು 2,000 5,000 ತಗೋ ಬೆಟರ್ ಅಂತ ಕಾಣ್ತದೆ. ಅದಕ್ಕೆ ನಾನು ಹಾಗೆ ತಗೊಂಡಿದ್ದೆ. ಪ್ರಾಪರ್ಟಿಗಳನ್ನು ಡಿಸ್ಟ್ರಾಯ್ ಮಾಡ್ತಕ್ಕಂಥದ್ದು, ಸಾರ್ವಜನಿಕ ಸ್ವತ್ತುಗಳನ್ನು ಡಿಸ್ಟ್ರಾಯ್ ಮಾಡ್ತಕ್ಕಂಥದ್ದು, ಈ ರೀತಿ ಎಲ್ಲ ನಡೀತಾ ಇದ್ದನ್ನು ನಾವು ಗಮನಿಸಿದ್ದೇವೆ. ಇತ್ತೀಚೆಗೆ ನಡೆದಂಥ ಕ್ರಿಕೆಟ್ ಸ್ಟೇಡಿಯಂಲ್ಲಿ, ಚಿನ್ನಸ್ವಾಮಿ ಕ್ರಿಕೆಟ್ ಸ್ಟೇಡಿಯಂಲ್ಲಿ ಆದಂಥ ಘಟನೆ ಬಹುಶಃ ನಮ್ಮನ್ನೆಲ್ಲರನ್ನೂ ಕೂಡ, ಇಡೀ ಸಮಾಜವನ್ನು, ಇಡೀ ರಾಜ್ಯವನ್ನು, ದೇಶವನ್ನು ಬೆಚ್ಚಿ ಬೀಳಿಸ್ತಕ್ಕಂಥದ್ದು. ಒಂದು ರೀತಿಯಲ್ಲಿ ಇದು ತಾವು ಹೇಳಿದಾಗೆ ವೇಕಪ್ ಕಾಲ್. ಇದಕ್ಕೆ ನಿಯಂತ್ರಣ ಬೇಡವೇ? ಹಾಗಾದ್ರೆ ನಾವು ಇದನ್ನ ಹಾಗೆ ಬಿಟ್ಬಿಡ್ಬೇಕಾ? ದೇಶದಲ್ಲಿ ಅನೇಕ ಕಡೆ ಕಾಲ್ತುಳಿತಗಳಾಗಿದ್ದಾವೆ. ಅನೇಕ ಕಡೆ ಹೆಚ್ಚು ಹೆಚ್ಚು ಜನಸಂದಣಿ ಸೇರಿದಂಥ ಸಂದರ್ಭದಲ್ಲಿ ಅನೇಕ ಘಟನೆಗಳಾಗಿದ್ದಾವೆ, ಸಾವುಗಳಾಗಿದ್ದಾವೆ. ಅನೇಕ ಜನ ಸೇರಿದಂಥ ಸಂದರ್ಭದಲ್ಲಿ ಪಬ್ಲಿಕ್ ಪ್ರಾಪರ್ಟಿಗಳು ಡಿಸ್ಟ್ರಾಯ್ ಆಗಿದ್ದಾವೆ, ಸಾವಿರಾರು ಕೋಟಿ ಅದರಿಂದ ನಷ್ಟ ಆಗಿದೆ. ಇದನ್ನು ನಿಯಂತ್ರಣ ಮಾಡಬೇಕಾ ಬೇಡವಾ ಅಂತ ಪ್ರಶ್ನೆ. ಅದಕ್ಕೆ ನಾವು ಸರ್ಕಾರದಲ್ಲಿ ಇದನ್ನು ಚಿಂತನೆ ಮಾಡಿ ಇವತ್ತು ಈ ಜನಸಂದಣಿಯನ್ನು ನಿರ್ವಹಣೆ ಮಾಡೋದಕ್ಕೆ ಕಾನೂನುಬದ್ಧವಾಗಿ ಅದಕ್ಕೆ ಒಂದು ರೀತಿಯ ನಿಯಮಗಳನ್ನು ಕೊಡೋದಕ್ಕೆ ಈ ಬಿಲ್ಲನ್ನು ನಾವು ತಂದಿದ್ದೇವೆ. ಯಾರು ಕಾನೂನು ಬಾಹಿರವಾಗಿ ಸೇರ್ತಾರೆ ಅದಕ್ಕೆ ಒಂದು ನಿಯಂತ್ರಣ ಇರಲಿ. ಎಂಥ ಕಾರ್ಯಕ್ರಮಗಳು, ಎಂಥ ಸಮಾರಂಭಗಳು, ಎಷ್ಟು ಜನ ಸೇರಬೇಕು, ಎಷ್ಟು ಜನ ಸೇರುವಾಗ ಅನುಮತಿ ತಗೋಬೇಕು, ಅಥವಾ ಇಂತಿಷ್ಟು ಜನ ಸೇರಿದಾಗ ಅನುಮತಿ ಬೇಕಾಗಿಲ್ಲ, ಇವುಗಳನ್ನು ನಾವು ಈ ಬಿಲ್ಲಿನ ಮೂಲಕ ತಂದಿದ್ದೇವೆ ಮಾನ್ಯ ಅಧ್ಯಕ್ಷರೇ.